Mr. and Mrs. Ramachari Bukkago Gauri Ramachari. ಸ್ಯಾಂಡಲ್ವುಡ್ ತಾರಾ ಜೋಡಿ ಯಶ್ ಮತ್ತು ರಾಧಿಕಾ ಪಂಡಿತ್ ಆರತಕ್ಷತೆ ಅದ್ದೂರಿಯಾಗಿ ನಡೆಯಿತು. ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೆದ ಭರ್ಜರಿ ರಿಸೆಪ್ಷನ್ನಲ್ಲಿ ಸಿಎಂ ಸೇರಿ ಇಡೀ ಸಿನಿ ಗಣ್ಯರು ಭಾಗವಹಿಸಿದರು. ಇವತ್ತು ಅಭಿಮಾನಿ ಬಳಗಕ್ಕೆ ಮತ್ತೊಮ್ಮೆ ಆರತಕ್ಷತೆ ನಡೀತಾ ಇದೆ. ತ್ರಿಪುರ ವಾಸಿನಿಯ ಮಂಟಪದಲ್ಲಿ ರಾಜ್ಯದಾದ್ಯಂತ ಇರೋ ಅಭಿಮಾನಿ ಬಳಗ ಹಾಗೂ ಸಿನಿಮಾ ಇಂಡಸ್ಟ್ರಿಯ ಕಟ್ಟ ಕಡೆ ಕಾರ್ಮಿಕರಿಗೆ ಈ ಅದ್ದೂರಿಯ ಆರತಕ್ಷತೆ ಏರ್ಪಡಿಸಲಾಗಿದೆ. ಸಂಜೆ 5 ಗಂಟೆಯವರೆಗೂ ಅಭಿಮಾನಿಗಳಿಗಾಗಿ ಈ ಆರತಕ್ಷತೆ ಕಾರ್ಯಕ್ರಮ ನಡೆಯಲಿದೆ. ನಾನು ಹಲೋ ಹಂಗು ಹಿಂಗು ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು ಅಣ್ತಮ್ಮ ಅಣ್ತಮ್ಮ. ಹಲೋ, ದಯವಿಟ್ಟು ನೋಡಿ, ಇವತ್ತು ನಿಮ್ಮದೇ ಕಾರ್ಯಕ್ರಮ. ನೀವು ಎಷ್ಟು ಸಮಾಧಾನವಾಗಿರ್ತಾವ ಹಾಗೆ ಹಿಂದಕ್ಕೆ ಹೋಗಿ, ಒಂದಿಷ್ಟು ಜನ ಬ್ಯಾರಿಗೇಷನ್ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ. ಎಸ್, ಅರಮನೆ ಮೈದಾನದ ದೃಶ್ಯಾವಳಿಗಳನ್ನು ಇದೀಗ ನಾವು ಗಮನಿಸ್ತಾ ಇರ್ಬೋದು. ಎಷ್ಟು ಜನ ಅವರ ಒಂದು ರಿಸೆಪ್ಷನ್ಗೆ ಆಗಮಿಸಿರುವಂಥದ್ದು, ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ವಿವಿಧ ಭಾಗಗಳಿಂದಲೂ ಕೂಡ ಯಶ್ ಮತ್ತು ರಾಧಿಕಾ ಪಂಡಿತ್ ಅಭಿಮಾನಿಗಳು ಈ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸೇರಿರುವಂಥದ್ದು. ಇವತ್ತು ಭಾನುವಾರ ಕೂಡ, ಹಾಗಾಗಿ ಜನಸಾಗರವೇ ಹರಿದು ಬರ್ತಾ ಇದೆ ನವದಂಪತಿಗೆ ಶುಭ ಕೋರೋದಿಕ್ಕೆ. ತ್ರಿಪುರ ವಾಸಿನಿಯಲ್ಲಿ ಈ ಆರತಕ್ಷತೆ ಕಾರ್ಯಕ್ರಮ ನಡೀತಾ ಇರುವಂಥದ್ದು, ಅದರ ಸಂಭ್ರಮ ಮುಗಿಲು ಮುಟ್ಟಿರುವಂಥದ್ದು. ಅಣ್ತಮ್ಮನಿಗೆ ಅಭಿಮಾನಿಗಳ ಶುಭಾಶಯ ಹರಿದು ಬರ್ತಾ ಇದೆ. ಯಶ್ ಮತ್ತು ರಾಧಿಕಾ ಆರತಕ್ಷತೆ ಇವತ್ತು ಅವರ ಅಭಿಮಾನಿಗಳಿಗೋಸ್ಕರನೇ ಇವತ್ತು ಆರತಕ್ಷತೆ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ನಿನ್ನೆ ಅಷ್ಟೇ ಗಣ್ಯರಿಗೆ ಹಾಗೇನೆ ಸಿನಿ ರಂಗದ ಕೆಲವು ಪ್ರಮುಖರಿಗೆ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಮಾತ್ರ ಪ್ರವೇಶ ಇತ್ತು. ಆದರೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಹಾಗಾಗಿ ಮತ್ತೆ ಯಶ್ ಹಾಗೂ ರಾಧಿಕಾ ಪಂಡಿತ್ ರಿಸೆಪ್ಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಅಣ್ತಮ್ಮನಿಗೆ ಅಭಿಮಾನಿಗಳ ಒಂದು ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಾ ಇರುವಂಥದ್ದು. ನೂರಡಿ ಕಟ್ಟೌಟ್ಗೆ ಹಾರ ಬಿದ್ದ ಹಾಗಿದೆ ಹುಡುಗಿ ನೀನು ಬಂದ ಮೇಲೆ. ಸಾರಾಯಿ ಉಪ್ಪಿನಕಾಯಿ ಕಾಂಬಿನೇಷನ್ ಆಗಿದೆ ಬೆಳಗ್ಗೆ ನೀನು ಸಿಕ್ಕ ಮೇಲೆ. ಸೈರನ್ನು ಕೂಗಿದೆ ನನ್ನ ಎದೆಗೂಡಲಿ, ಸ್ಮೈಲು ಒಂದು ಮೂಡಿದೆ ಕೇಳಿ ನಂಬರ್ 1 ಫೇಸಲಿ. ಬಂಧನ ಬಂಧನ ಸ್ವೀರೆಸ್ಟ್ ಬಂಧನ, ಒಬ್ಳನ್ನೇ ಪ್ರೀತಿಸೋ ಹಾನೆಸ್ಟು ಪ್ರೇಮಿನ ಜೋಡಿಯೂ ಜೋರಿದೆ ಜಾತಕ.